أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. जुमा कुतबा 9/8/2024 ಮುರೈಶಿಯ ಯುದ್ಧಕ್ಕೆ ಸಂಬಂಧಿಸಿ ಪ್ರಸ್ತಾಪಿಸಲಾಗುತ್ತಿತ್ತು. ಅಬ್ದುಲ್ಲಾ ಬಿನ್ ಉಬೈ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತು ತಪ್ಪಾದ ಮಾತುಗಳನ್ನಾಡಿದ್ದರು ಮತ್ತು ಕಾಪಟ್ಯದಿಂದ ವರ್ತಿಸಿದ್ದರು ಎಂದು ಪ್ರಸ್ತಾಪಿಸಲಾಗುತ್ತಿತ್ತು. ಹಜರತ್ ಮಿರ್ಜಾ ಬಶೀರ್ ಅಹ್ಮದ್ ಸಾಹೇಬ್ ರಲಿಯಲ್ಲಾಹು ಅನ್ಹವರು ಸೀರತ್ ಖಾತಮುನ್ ನಬೀಯೀನ್ ಈ ಘಟನೆಯನ್ನು ಹೀಗೆ ವಿವರಿಸಿದ್ದಾರೆ. ಯುದ್ಧ ಕೊನೆಗೊಂಡ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೆಲವು ದಿನಗಳ ತನಕ ಮುರೈಶಿಯಾದಲ್ಲಿ ತಂಗಿದ್ದರು. ಈ ತಂಗುವಿಕೆಯ ವೇಳೆ ಕಪಟ ವಿಶ್ವಾಸಿಗಳ ಕಡೆಯಿಂದ ಎಂತಹ ಅಸಹನೀಯ ಘಟನೆ ನಡೆಯಿತು ಎಂದರೆ ಅದರಿಂದ ದುರ್ಬಲ ಮುಸ್ಲಿಮರ ನಡುವೆ ಆಂತರಿಕ ಯುದ್ಧ ನಡೆಯುವ ಸಾಧ್ಯತೆಯಿತ್ತು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದರ್ಭೋಚಿತ ಹಾಗೂ ವಿವೇಕಯುತ ಪ್ರಭಾವವು ಮುಸ್ಲಿಮರನ್ನು ಅದರ ಅಪಾಯಕಾರಿ ಪರಿಣಾಮಗಳಿಂದ ರಕ್ಷಿಸಿತು. ಘಟನೆಯೇನೆಂದರೆ ಹಜರತ್ ಉಮರ್ ರಲಿಯಲ್ಲಾಹು ಅನ್ಹವರ ಜಹ್ಜಾಹ್ ಎಂಬ ಹೆಸರಿನ ಒಬ್ಬ ಸೇವಕ ಮುರೈಶಿಯಾದ ಒಂದು ಕಾರಂಜಿಗೆ ನೀರು ತರಲು ಹೋದನು. ಅದೇ ವೇಳೆ ಸನಾನ್ ಎಂಬ ಹೆಸರಿನ ಮತ್ತೊಬ್ಬ ವ್ಯಕ್ತಿ ಸಹ ನೀರು ತರಲು ಅಲ್ಲಿಗೆ ಬಂದಿದ್ದನು. ಆತನು ಅನ್ಸಾರರ ಮಿತ್ರಪಕ್ಷದವನಾಗಿದ್ದನು. ಅವರಿಬ್ಬರು ಸಾಮಾನ್ಯ ಮತ್ತು ಮೂಢ ವ್ಯಕ್ತಿಗಳಾಗಿದ್ದರು. ಕಾರಂಜಿಯ ಬಳಿ ಅವರಿಬ್ಬರಿಗೂ ಪರಸ್ಪರ ಜಗಳವಾಯಿತು. ಜಹ್ಜಾಹ್ ಸನಾನ್ನನ್ನು ಹೊಡೆದನು. ಸನಾನ್ ಜೋರಾಗಿ ಎಲೈ ಅನ್ಸಾರಿ ಸಮೂಹವೇ, ನನ್ನ ಸಹಾಯಕ್ಕೆ ಬನ್ನಿರಿ ಎಂದು ಕಿರುಚಿದನು. ಇದನ್ನು ಕೇಳಿದ ಜಹ್ಜಾಹ್ ಕೂಡ ಮುಹಾಜಿರರನ್ನು ಸಹಾಯಕ್ಕಾಗಿ ಕರೆದನು. ಈ ಶಬ್ದಗಳನ್ನು ಕೇಳಿದ ಅನ್ಸಾರ್ ಮತ್ತು ಮುಹಾಜಿರ್ಗಳು ಖಡ್ಗಗಳನ್ನು ಎತ್ತಿಕೊಂಡು ಕಾರಂಜಿಯ ಬಳಿಗೆ ಧಾವಿಸಿದರು. ನೋಡುತ್ತಿದ್ದಂತೆ ಅಲ್ಲಿ ಬಹಳಷ್ಟು ಜನರು ಒಟ್ಟುಗೂಡಿದರು. ಉಭಯ ಪಕ್ಷಗಳು ಪರಸ್ಪರ ದಾಳಿ ನಡೆಸುವ ಸಾಧ್ಯತೆಯಿತ್ತು. ಅಷ್ಟರಲ್ಲಿ ಕೆಲವು ವಿವೇಕಶಾಲಿ ಜನರು ಮುಹಾಜಿರರನ್ನು ಮತ್ತು ಅನ್ಸಾರರನ್ನು ಬೇರ್ಪಡಿಸಿ ಸಂಧಾನ ಮಾಡಿಕೊಂಡರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಈ ವಾರ್ತೆ ತಲುಪಿದಾಗ ಅವರು ಅದನ್ನು ಮೂಢತನದ ಪ್ರಕಟಣೆ ಎಂದು ಹೇಳಿದರು ಮತ್ತು ಕೋಪವನ್ನು ಪ್ರಕಟಿಸಿದರು. ಕಪಟ ವಿಶ್ವಾಸಿಗಳ ಸರದಾರ ಅಬ್ದುಲ್ಲಾ ಬಿನ್ ಉಬೈ ಬಿನ್ ಸಲೂಲ್ ಈ ಘಟನೆಯ ಬಗ್ಗೆ ಗೊತ್ತಾದಾಗ ಆತನು ಈ ಗಲಭೆಯನ್ನು ಪುನಃ ಎಬ್ಬಿಸಲು ಬಯಸಿದನು. ಆತನು ತನ್ನ ಸಂಗಡಿಗರನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮತ್ತು ಮುಸ್ಲಿಮರ ವಿರುದ್ಧ ಚೆನ್ನಾಗಿ ರೊಚ್ಚಿಗೆಬ್ಬಿಸಿದನು. ಎಷ್ಟರ ಮಟ್ಟಿಗೆ ಮಿತಿಮೀರಿದನು ಎಂದರೆ, ನಾವು ಮದೀನಾಕ್ಕೆ ಹೋಗಿ ಆದರಣೀಯ ವ್ಯಕ್ತಿ ಅಥವಾ ಗುಂಪು ನೀಚ ವ್ಯಕ್ತಿಯನ್ನು ಅಥವಾ ಗುಂಪನ್ನು ಪಟ್ಟಣದಿಂದ ಹೊರಗೆ ಹಾಕುವೆವು ಎಂದು ಕೂಡ ಆತನು ಹೇಳಿದನು. ಈ ವೇಳೆ ಒಬ್ಬ ನಿಷ್ಠಾವಂತ ಮುಸ್ಲಿಂ ಬಾಲಕ ಝೈದ್ ಬಿನ್ ಅರ್ಕಮ್ ಸಹ ಅಲ್ಲಿದ್ದನು. ಆತನು ಈ ಮಾತುಗಳನ್ನು ಆಲಿಸಿದಾಗ ಬೇಗನೆ ತನ್ನ ಚಿಕ್ಕಪ್ಪನ ಮೂಲಕ ಆ ಮಾತುಗಳನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಲುಪಿಸಿದನು. ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಈ ಮಾತುಗಳನ್ನು ಕೇಳಿದಾಗ ಬಹಳ ಕೋಪಗೊಂಡರು ಮತ್ತು ಅಬ್ದುಲ್ಲಾಹ್ ಬಿನ್ ಉಬೈನನ್ನು ವಧಿಸಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಅನುಮತಿ ಕೇಳಿದರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೌಮ್ಯವಾಗಿ ವರ್ತಿಸಲು ನಿರ್ದೇಶಿಸಿದರು ಹಾಗೂ ಅಬ್ದುಲ್ಲಾಹ್ ಮತ್ತು ಆತನ ಸಂಗಡಿಗರನ್ನು ಕರೆತರಲು ಹೇಳಿದರು. ಅಂತಹ ಮಾತುಗಳನ್ನು ನಾವು ಹೇಳಿಯೇ ಇಲ್ಲ ಎಂದು ಅವರು ಆಣೆ ಹಾಕಿ ಹೇಳಿದರು.
ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಕ್ಷಣವೇ ಅಲ್ಲಿಂದ ಹೊರಡಲು ಆದೇಶ ನೀಡಿದರು ಹಾಗೂ ಮುಸ್ಲಿಮರ ಸೇನೆ ಅಲ್ಲಿಂದ ಹೊರಟಿತು. ಈ ಸಂದರ್ಭದಲ್ಲಿ ಈ ತಕ್ಷಣದ ಹೊರಡುವಿಕೆಯ ಬಗ್ಗೆ ಉಸೈದ್ ಬಿನ್ ಹಜೀರ್ ರಲಿಯಲ್ಲಾಹು ಅನ್ಹು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಕೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀನು ಅಬ್ದುಲ್ಲಾಹ್ ಬಿನ್ ಉಬೈನ ಮಾತುಗಳನ್ನು ಆಲಿಸಲಿಲ್ಲವೇ? ಉಬೈ ರಲಿಯಲ್ಲಾಹು ಅನ್ಹು ಹೇಳಿದರು, ಹೌದು ಯಾ ರಸೂಲುಲ್ಲಾ, ನೀವು ಬೇಕಾದರೆ ಮದೀನಕ್ಕೆ ಹೋಗಿ ಅಲ್ಲಿ ಅಬ್ದುಲ್ಲಾ ಬಿನ್ ಉಬೈನನ್ನು ಪಟ್ಟಣದಿಂದ ಹೊರಗೆ ಹಾಕಬಹುದಾಗಿದೆ. ಅಬ್ದುಲ್ಲಾಹ್ ಬಿನ್ ಉಬೈನ ಪುತ್ರನಿಗೆ ಇದರ ಬಗ್ಗೆ ಗೊತ್ತಾದಾಗ ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಹೀಗೆ ವಿನಂತಿಸಿಕೊಂಡರು, ಯಾ ರಸೂಲುಲ್ಲಾಹ್, ನೀವು ನನಗೆ ಆದೇಶ ನೀಡಿದರೆ ನಾನು ತಕ್ಷಣವೇ ಅಬ್ದುಲ್ಲಾಹ್ ಬಿನ್ ಉಬೈನ ತಲೆಯನ್ನು ನಿಮ್ಮ ಸನ್ನಿಧಿಯಲ್ಲಿ ಇರಿಸುವೆನು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಾನು ಆತನನ್ನು ವಧಿಸಲು ಉದ್ದೇಶಿಸಲಿಲ್ಲ ಮತ್ತು ವಧಿಸಲು ಯಾರಿಗೂ ಆದೇಶವನ್ನೂ ನೀಡಿಲ್ಲ. ಖಂಡಿತವಾಗಿಯೂ ನಾವು ಆತನೊಡನೆ ಉತ್ತಮವಾಗಿಯೇ ವರ್ತಿಸುವೆವು. ಈ ಯಾತ್ರೆಯ ವೇಳೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ದಿವ್ಯವಾಣಿ ಅವತೀರ್ಣವಾಯಿತು. ಅದರಲ್ಲಿ ಝೈದ್ ಬಿನ್ ಅರ್ಕಮ್ ರಲಿಯಲ್ಲಾಹು ಅನ್ಹವರ ಮಾತು ರುಜುವಾತಾಯಿತು. ಹಜರತ್ ಮುಸ್ಲೇ ಮೌದ್ ರಲಿಯಲ್ಲಾಹು ಅನ್ಹು ಈ ಪೂರ್ತಿ ಘಟನೆಯನ್ನು ವಿವರಿಸಿದ ನಂತರ ಹೇಳುತ್ತಾರೆ, ಇಸ್ಲಾಮಿನ ಸೇನೆ ಮದೀನಾದ ಸಮೀಪಕ್ಕೆ ತಲುಪಿದಾಗ ಅಬ್ದುಲ್ಲಾಹ್ ಬಿನ್ ಉಬೈ ಪುತ್ರ ಮುಂದೆ ಬಂದು ತನ್ನ ತಂದೆಯ ಮಾರ್ಗಕ್ಕೆ ಅಡ್ಡವಾಗಿ ನಿಂತನು ಮತ್ತು ಹೀಗೆ ಹೇಳಿದರು, ನೀವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧವಾಗಿ ಹೇಳಿದ ಮಾತನ್ನು ಹಿಂದಕ್ಕೆ ತೆಗೆಯುವ ತನಕ ನಾನು ನಿಮ್ಮನ್ನು ಮದೀನದ ಒಳಗೆ ಪ್ರವೇಶಿಸಲು ಬಿಡಲಾರೆನು. ಅಲ್ಲಾಹನ ನಬಿ ನೀಚನು ಮತ್ತು ನೀನು ಆದರಣೀಯನು ಎಂದು ಯಾವ ನಾಲಿಗೆಯಿಂದ ಹೇಳಲಾಗಿತ್ತೋ ಅದೇ ನಾಲಿಗೆಯಿಂದ ಅಲ್ಲಾಹನ ಪ್ರವಾದಿ ಆದರಣೀಯರು ಮತ್ತು ನೀನು ನೀಚನು ಎಂದು ಹೇಳಬೇಕಾಗುವುದು. ಅಬ್ದುಲ್ಲಾಹ್ ಬಿನ್ ಸಲೂಲ್ ಆಶ್ಚರ್ಯಚಕಿತನೂ ಭಯಚಕಿತನೂ ಆದನು ಮತ್ತು ಹೀಗೆ ಹೇಳಿದನು, ಎಲೈ ನನ್ನ ಪುತ್ರ, ನಾನು ನಿನ್ನ ಮಾತನ್ನು ಒಪ್ಪುತ್ತೇನೆ. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆದರಣೀಯರು ಮತ್ತು ನಾನು ನಿಂದಿತನೂ ಆಗಿರುವೆನು. ಈ ಮಾತನ್ನು ಕೇಳಿದಾಗ ಯುವಕನಾದ ಅಬ್ದುಲ್ಲಾಹ್ ತನ್ನ ತಂದೆಯನ್ನು ಹೋಗಲು ಬಿಟ್ಟನು. ಈ ಯಾತ್ರೆಯ ವೇಳೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಒಂಟೆಯೂ ಕಾಣೆಯಾಗಿತ್ತು. ಕಪಟ ವಿಶ್ವಾಸಿಗಳಲ್ಲಿ ಒಬ್ಬ ಅದಕ್ಕಾಗಿ ಸಂಭ್ರಮಿಸುತ್ತಿದ್ದನು. ಒಂದು ಸಭೆಯಲ್ಲಿ ಆತನು ಹೀಗೆ ಹೇಳಿದನು, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅದೃಶ್ಯವಾದ ದೊಡ್ಡ ದೊಡ್ಡ ವಾರ್ತೆಗಳು ಲಭಿಸುತ್ತಿರುವಾಗ ಈ ಒಂಟೆಯ ಬಗ್ಗೆ ಅರಿವು ಲಭಿಸುವುದಿಲ್ಲವೇ? ಸಭೆಯಲ್ಲಿ ಇದ್ದ ಜನರು ಆತನ ಕಾಪಟ್ಯದ ಮಾತುಗಳನ್ನು ಕೇಳಿದಾಗ ಆತನನ್ನು ತಮ್ಮಿಂದ ಬೇರ್ಪಡಿಸಿದರು. ಆತನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಭೆಗೆ ತಲುಪಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದರು, ಈ ಘಟನೆಯಿಂದ ಒಬ್ಬ ವ್ಯಕ್ತಿ ಸಂಭ್ರಮಿಸುತ್ತಿದ್ದಾನೆ. ಅದೃಶ್ಯದ ಅರಿವು ಅಲ್ಲಾಹನಿಗೆ ಮಾತ್ರವಿರುವುದು. ಎದುರಿಗೆ ಇರುವ ಈ ಕಣಿವೆಯಲ್ಲಿ ಆ ಒಂಟೆ ಇದೆ ಎಂದು ಅಲ್ಲಾಹನು ನನಗೆ ಅದರ ಕುರಿತು ತಿಳಿಸಿದ್ದಾನೆ. ಇದನ್ನು ಆಲಿಸಿದ ಆ ಕಪಟ ವಿಶ್ವಾಸಿ ಆಶ್ಚರ್ಯಗೊಂಡು ತಬ್ಬಿಬ್ಬಾದನು ಮತ್ತು ನಾಚಿಕೊಂಡನು. ಆತನು ತನ್ನ ಸಂಗಡಿಗರ ಸಭೆಯಲ್ಲಿ ಹೀಗೆ ಹೇಳಿದನು, ನನಗೆ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿಷಯದಲ್ಲಿ ಸಂಶಯವಿತ್ತು, ಆದರೆ ಇಂದು ಎಲ್ಲ ಸಂಶಯಗಳು ದೂರವಾಗಿದೆ ಮತ್ತು ನಾನು ಇಂದೇ ಮುಸ್ಲಿಮನಾಗಿರುವೆನು ಎಂಬಂತಿದೆ. ಇದರ ಇನ್ನಷ್ಟು ವಿವರಣೆ ಮತ್ತು ಘಟನೆಗಳನ್ನು ಮುಂದಿನ ಬಾರಿ ವಿವರಿಸಲಾಗುವುದು ಇನ್ಶಾ ಅಲ್ಲಾಹ್. ಈಗ ನಾನು ಬಾಂಗ್ಲಾದೇಶದ ಸ್ಥಿತಿಗಳ ಬಗ್ಗೆ ಹೇಳಲು ಬಯಸುತ್ತೇನೆ. ಸರ್ಕಾರದ ವಿರುದ್ಧ ಅಲ್ಲಿ ಗಲಭೆ ಎದ್ದಿತ್ತು. ಸರ್ಕಾರ ಕೊನೆಗೊಂಡಿದೆ, ಆದರೆ ಗಲಭೆ ಮುಂದುವರಿದಿದೆ. ನಿನ್ನೆಯಿಂದ ಸ್ವಲ್ಪ ನೆಮ್ಮದಿ ಇದೆ. ಜಮಾತಿನ ವಿರೋಧಿಗಳು ಪರಿಸ್ಥಿತಿಯ ಲಾಭ ಪಡೆದು ಅಹ್ಮದಿಯರಿಗೆ ನಷ್ಟ ಉಂಟು ಮಾಡಲು ಆರಂಭಿಸಿದ್ದಾರೆ. ನಮ್ಮ ಕೆಲವು ಮಸೀದಿಗಳನ್ನು ಕೆಡವಿ ಹಾಕಿದ್ದಾರೆ ಮತ್ತು ಅವುಗಳನ್ನು ಸುಟ್ಟು ಹಾಕಿದ್ದಾರೆ. ಜಾಮಿಯಾ ಅಹ್ಮದಿಯಾ ಮತ್ತು ಜಮಾತಿನ ಕಟ್ಟಡಗಳನ್ನು ಹಾನಿಗೊಳಿಸಿದ್ದಾರೆ. ಅಲ್ಲಿನ ಸಾಮಾನುಗಳನ್ನು ಒಡೆದು ಹಾಕಿದ್ದಾರೆ ಮತ್ತು ಸುಟ್ಟು ಹಾಕಿದ್ದಾರೆ. ಅನೇಕ ಅಹ್ಮದಿಯರು ಗಾಯಗೊಂಡಿರುವರು. ಅವರ ಮನೆಗಳನ್ನು ಸುಟ್ಟು ಹಾಕಲಾಗಿದೆ ಮತ್ತು ಹಾನಿಗೊಳಿಸಲಾಗಿದೆ. ಕೆಲವು ಮನೆಗಳನ್ನು ಪೂರ್ಣವಾಗಿ ಸುಟ್ಟು ಹಾಕಿದ್ದಾಗಿ ಮಾಹಿತಿ ಲಭಿಸಿದೆ. ಪೂರ್ಣವಾಗಿಯೂ ಅರಾಜಕತೆ ಉಂಟಾಗಿದೆ. ಅಹ್ಮದಿಯರಿಗೆ ಆ ಪ್ರದೇಶದಲ್ಲಿ ಜಲ್ಸಾದ ವೇಳೆ 2 ಸಲ ಭಾರೀ ನಷ್ಟ ಉಂಟಾಗಿದೆ.
ಆದಾಗ್ಯೂ ಅವರ ವಿಶ್ವಾಸದಲ್ಲಿ ಯಾವ ಚಂಚಲತೆಯೂ ಉಂಟಾಗಿಲ್ಲ. ಅಲ್ಲಾಹನ ಅನುಗ್ರಹದಿಂದ ವಿಶ್ವಾಸದಲ್ಲಿ ಸದೃಢವಾಗಿ ಇದ್ದಾರೆ. ಅಲ್ಲಾಹನಿಗಾಗಿ ನಾವು ಎಲ್ಲವನ್ನೂ ಸಹಿಸುವೆವು ಎಂದು ಅವರು ಹೇಳಿರುವರು. ಅಲ್ಲಾಹನು ಕರುಣೆ ತೋರಲಿ ಮತ್ತು ಅವರಲ್ಲಿ ಕೃಪೆ ತೋರಲಿ. ಅಹ್ಮದಿಯರನ್ನು ತನ್ನ ಅಭಯದಲ್ಲಿ ಇರಿಸಲಿ, ವಿರೋಧಿಗಳನ್ನು ಹಿಡಿಗೂಡಲಿ. ಅದೇ ರೀತಿಯಲ್ಲಿ ಪಾಕಿಸ್ತಾನದ ಅಹ್ಮದಿಯರಿಗಾಗಿಯೂ ದುವಾ ಮಾಡಿರಿ. ಅಲ್ಲಿಯೂ ಪುನಃ ಕಠಿಣ ಪರಿಸ್ಥಿತಿಗಳು ಉಂಟಾಗುತ್ತಿವೆ. ಅಲ್ಲಾಹನು ಅವರನ್ನೂ ಸಹ ಎಲ್ಲ ದ್ರೋಹಗಳಿಂದ ರಕ್ಷಿಸಲಿ. ಇತ್ತೀಚೆಗೆ ಮುಲ್ಲಾಗಳು ಮತ್ತು ಸ್ವಾರ್ಥ ಜನರು ಅಹ್ಮದಿಯರ ವಿರುದ್ಧ ಇನ್ನಷ್ಟು ಕಾರ್ಯನಿರತರಾಗಿದ್ದಾರೆ. ಈ ಜನರು ಅಲ್ಲಾಹನ ಮತ್ತು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೆಸರಿನಲ್ಲಿ ದೌರ್ಜನ್ಯ ನಡೆಸುತ್ತಿದ್ದಾರೆ. ಅಲ್ಲಾಹನು ಅವರನ್ನೂ ಕೂಡ ಬೇಗನೆ ಹಿಡಿಗೂಡಲಿ. ಪ್ಯಾಲೆಸ್ತೀನಿನ ಮುಸ್ಲಿಮರಿಗಾಗಿ ದುವಾ ಮಾಡಿರಿ. ಅಲ್ಲಾಹನು ಪೀಡಕರನ್ನು ಹಿಡಿಗೂಡಲಿ ಮತ್ತು ಈ ದೌರ್ಜನ್ಯ ಕೊನೆಗೊಳ್ಳಲಿ. ಅವರು ಪರಸ್ಪರ ಮಾಡುತ್ತಿರುವ ದೌರ್ಜನ್ಯ ಕೊನೆಗೊಳ್ಳಲಿ ಮತ್ತು ಅಲ್ಲಾಹನೊಂದಿಗೆ ಯಥಾರ್ಥ ಸಂಬಂಧವನ್ನು ಉಂಟು ಮಾಡಲಿ. ಕಾಲಘಟ್ಟದ ಇಮಾಮರನ್ನು ನಂಬುವಂತಾಗಲಿ. ಅದೇ ಅವರ ರಕ್ಷೆಯ ಮತ್ತು ಮೋಕ್ಷದ ಮಾರ್ಗವಾಗಿದೆ. ನಾನೀಗ 2 ದಿವಂಗತರ ಬಗ್ಗೆ ಪ್ರಸ್ತಾಪಿಸುವೆನು ಮತ್ತು ಅವರ ಜನಾಜಾ ಗಾಯಬ್ ನಮಾಜ್ ನಿರ್ವಹಿಸುವೆನು. ಮೊದಲನೆಯದಾಗಿ ಗುಜರಾತ್ ಜಿಲ್ಲೆಯ ಡಾಕ್ಟರ್ ಝಕಾವುರ್ ರಹಮಾನ್ ಸಾಹಿಬ್ ಶಹೀದರದ್ದಾಗಿದೆ. ದಿವಂಗತರನ್ನು ಕೆಲವು ದಿನಗಳ ಹಿಂದೆ ಜಲ್ಸಾದ ದಿನಗಳಲ್ಲಿ ಅವರ 53ನೇ ವಯಸ್ಸಿನಲ್ಲಿ ಶಹೀದ್ ಮಾಡಲಾಯಿತು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ದಿವಂಗತರು ದಾನ ಧರ್ಮಗಳಲ್ಲಿಯೂ ಮುಂದಿದ್ದರು, ಸೃಷ್ಟಿ ಸೇವೆ ಮಾಡಲು ಉತ್ಸಾಹ ಹೊಂದಿದ್ದರು ಮತ್ತು ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುವವರಾಗಿದ್ದರು. ದಿವಂಗತರು ತನ್ನ ಪತ್ನಿಯನ್ನಲ್ಲದೆ ಒಬ್ಬ ಪುತ್ರ ಮತ್ತು 3 ಪುತ್ರಿಯನ್ನು ಅಗಲಿರಿದ್ದಾರೆ. ಎರಡನೆಯದಾಗಿ ಮಲಿಕ್ ಬಶೀರ್ ಸಾಹೇಬರ ಪತ್ನಿಯಾದ ಸನ್ಮಾನ್ಯ ಸೈದಾ ಬಶೀರ್ ಸಾಹೇಬರದ್ದಾಗಿದೆ. ದಿವಂಗತರು ಗಾನಾದ ಮುರಬ್ಬಿಯಾದ ಮಾಲಿಕ್ ಗುಲಾಂ ಅಹ್ಮದ್ ಸಾಹೇಬರ ತಾಯಿಯಾಗಿದ್ದರು. ಮುರಬ್ಬಿ ಸಾಹೇಬರು ಕರ್ಮ ಮೈದಾನದಲ್ಲಿರುವ ಕಾರಣದಿಂದ ತನ್ನ ತಾಯಿಯ ಜನಾಜಾದಲ್ಲಿ ಮತ್ತು ದಫನ್ ಕಾರ್ಯಗಳಲ್ಲಿ ಭಾಗಿಯಾಗಲು ಸಾಧ್ಯವಾಗಲಿಲ್ಲ. ದಿವಂಗತರು ತಹಜ್ಜುದ್ ನಿರ್ವಹಿಸುವವರು, 5 ಹೊತ್ತಿನ ನಮಾಜ್ ಅನುಷ್ಠಿಸುವವರು, ಖಿಲಾಫತ್ತಿನೊಂದಿಗೆ ನಿಷ್ಠೆ ಮತ್ತು ಪ್ರಾಮಾಣಿಕತೆಯ ಸಂಬಂಧವನ್ನು ಹೊಂದಿದವರು, ದುವಾ ಮಾಡುವವರು, ಅಲ್ಲಾಹನ ಸಂಪ್ರೀತಿಯಲ್ಲಿ ಸಂತೃಪ್ತರು ಮತ್ತು ಸಾತ್ವಿಕ ಮಹಿಳೆಯೂ ಆಗಿದ್ದರು. ಅಲ್ಲಾಹನು ದಿವಂಗತರ ಪದವಿಗಳನ್ನು ಉನ್ನತಗೊಳಿಸಲಿ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.